Hello my dear friends, welcome to Benzene Chemistry YouTube channel. Dear friends, this is KCET-Crash Course-2022. So this is your Benzene Chemistry YouTube channel. Dear friends, ಇವತ್ತು ನಾವು amines topic ಬಗ್ಗೆ ಡಿಸ್ಕಸ್ ಮಾಡೋಣ. The most important concept synopsis for KCET and NEET in one short video. ಒಂದು ವಿಡಿಯೋದಲ್ಲಿ ಏನು ನೋಡೋಣ, ಕಂಪ್ಲೀಟ್ ಚಾಪ್ಟರ್ ಅನ್ನ ರಿವೈಸ್ ಮಾಡೋಣ. ಹೌದಾ? Okay, let's start with the amines. So amines ಅಂದ್ರೆ ಏನು ಗೊತ್ತಾ? So these amines are the ammonia derivatives. Actually amines ಅಂತಂದ್ರೆ these are ammonia derivatives. Amines can be considered as derivatives of ammonia. ನೋಡಿ ಅಮೋನಿಯಾದಲ್ಲಿ ಏನಿರುತ್ತೆ? ಅಮೋನಿಯಾ ಕಂಟೈನ್ಸ್ NH3. ಹೌದಾ? ಅಮೋನಿಯಾದಲ್ಲಿ ನಾವು ಹೈಡ್ರೋಜನ್ ಅಟಮ್ಗಳನ್ನ ರಿಪ್ಲೇಸ್ ಮಾಡಿ ಅಲ್ಕೈಲ್ ಗ್ರೂಪ್ ಆಡ್ ಮಾಡ್ತಾ ಹೋದ್ರೆ ವಿಲ್ ಗೆಟ್ ದ ಕಂಪೌಂಡ್ಸ್, ದೋಸ್ ಆರ್ ಕಾಲ್ಡ್ ಆಸ್ ಅಮೈನ್ಸ್. ಸೊ ಇಲ್ಲಿದೆ ನೋಡಿ ಎಕ್ಸಾಂಪಲ್ಸ್. In all these compounds what we have done, ನೋಡಿ ಅಮೋನಿಯಾದಲ್ಲಿ NH3 ಅಂತ ಇರುತ್ತಲ್ಲ, ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಒಂದು ಅಲ್ಕೈಲ್ ಗ್ರೂಪ್ ಅನ್ನು ಆಡ್ ಮಾಡಿದ್ದೀವಿ. This is amine, this is amine. ನೋಡಿ here two hydrogens are replaced, here all the three hydrogens are replaced by three alkyl group. These are amines. Okay, next ನೋಡಿ types of amines, classification ಹೆಂಗಿರುತ್ತೆ. So these amines are classified into three types. Generally ನಾವು 4 types ಮಾಡ್ತೀವಿ. ಫಸ್ಟ್ ನೋಡಿ ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಂತಂದ್ರೆ ಅಮೋನಿಯಾ ಇಸ್ ಬಾಂಡೆಡ್ ವಿತ್ ಟೂ ಹೈಡ್ರೋಜನ್, ನೈಟ್ರೋಜನ್. ಅಮೈನ್ಸ್ ನೈಟ್ರೋಜನ್ ಇಸ್ ಬಾಂಡೆಡ್ ವಿತ್ ಟೂ ಹೈಡ್ರೋಜನ್ ಅಂಡ್ ಒನ್ ಅಲ್ಕೈಲ್ ಗ್ರೂಪ್. ಎರಡು ಹೈಡ್ರೋಜನ್ ಇರಬೇಕು, ಒಂದು ಅಲ್ಕೈಲ್ ಗ್ರೂಪ್ ಇರಬೇಕು. ಸೊ ದಿಸ್ ಇಸ್ ಪ್ರೈಮರಿ ಅಮೈನ್. ಸೆಕೆಂಡರಿ ಅಂತಂದ್ರೆ ಹಿಯರ್ ಇಟ್ ಕಂಟೈನ್ಸ್ ಒನ್ ಹೈಡ್ರೋಜನ್ ಅಂಡ್ ಟೂ ಅಲ್ಕೈಲ್ ಗ್ರೂಪ್. ಒನ್ ಹೈಡ್ರೋಜನ್ ಅಂಡ್ ಟೂ ಅಲ್ಕೈಲ್ ಗ್ರೂಪ್, ಸೆಕೆಂಡರಿ ಅಮೈನ್. ಟರ್ಷರಿ ಅಂತಂದ್ರೆ all the three hydrogen atoms of ammonia are replaced by alkyl group, tertiary amine. ಇನ್ನೊಂದು ಬರುತ್ತೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಇರುತ್ತೆ. ಅದು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ ದಿಸ್ ಅಮೋನಿಯಾ ಕನ್ಸಿಸ್ಟಿಂಗ್ ಆಫ್ ಪಾಸಿಟಿವ್ ಚಾರ್ಜ್. ಇಟ್ ಇಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ವಿತ್ 4 ಬಾಂಡ್ಸ್. ಹೌದಾ? ಸೊ ಮ್ಯಾಕ್ಸಿಮಮ್ ಅಮೋನಿಯಾಕ್ಕೆ 4 ಬಾಂಡೇ ಆಗೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ, ನೆನಪಿರಲಿ. nomenclature, see ಇಲ್ಲಿ nomenclature important ಇದು. on this basis you can get some questions. nomenclature ಅಲ್ಲಿ ಸೊ ಇಲ್ಲಿ nomenclature ಹೆಂಗಿರುತ್ತೆ ಅಂತಂದ್ರೆ according to IUPAC ಇವಾಗ ನೇಮಿಂಗ್ ಹೆಂಗ್ ಮಾಡಬೇಕು ಅಂತ ನಾವು these are named as alkanamines ಅಂತ ನೇಮ್ ಮಾಡಬೇಕು. ಅಲ್ಕೇನ್ ಅಮೈನ್ ಅಂತ ನೇಮ್ ಮಾಡಬೇಕು. ಸೊ ಈ ಅಲ್ಕೇನಲ್ಲಿ ಎಂಡಿಂಗ್ ಲೆಟರ್ ಇ ಇರುತ್ತಲ್ಲ, ಇ ಅನ್ನ ರಿಪ್ಲೇಸ್ ಮಾಡಿ ನಾವು ಅಮೈನ್ ಅಂತ ವರ್ಡ್ ಅನ್ನ ಆಡ್ ಮಾಡಬೇಕು. ಹೌದಾ? ಇಫ್ ಸಬ್ಸ್ಟಿಟ್ಯೂಯೆಂಟ್ ಈಸ್ ಪ್ರೆಸೆಂಟ್ ಆನ್ ನೈಟ್ರೋಜನ್, ಅದಕ್ಕೆ ಇನ್ನು ಮೆನ್ಷನ್ ಮಾಡ್ಬೇಕಂದ್ರೆ ಎನ್ ಅಲ್ಕೈಲ್ ಅಂತ, ಎನ್ ಅಲ್ಕೈಲ್ ಅಲ್ಕೇನ್ ಅಮೈನ್ ಅಂತ ಕರಿಬೇಕು. ಎನ್ ಅಲ್ಕೈಲ್ ಅಲ್ಕೇನ್ ಅಮೈನ್. ಯಾವಾಗ ಇದು ಸಪೋಸ್ ಈ ಯಾವ್ದಾದ್ರು ಅಲ್ಕೈಲ್ ಗ್ರೂಪ್ ನೈಟ್ರೋಜನ್ ಮೇಲೆ ಇದ್ರೆ, ಹೌದಾ, ಮೀನ್ಸ್ ನೈಟ್ರೋಜನ್ಗೆ ಎರಡೆರಡು ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅವಾಗ ಎನ್ ಅಲ್ಕೈಲ್ ಒಂದನ್ನ ಸೈಡ್ ಚೈನ್ ಅಂತ ಕರಿತೀವಲ್ಲ, ಆ ಸೈಡ್ ಚೈನ್ ನಾವು ಪೊಸಿಷನ್ ಹೇಳಬೇಕು. ಪೊಸಿಷನ್ ಏನಾಗಿರುತ್ತೆ ಅವಾಗ ಅದು ಎನ್ ಅಂತ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ನಂಬರ್ ವಿ ಮೆನ್ಷನ್ ಎನ್. ಓಕೆ, ನೋಡ್ತಾ ಹೋಗೋಣ. ಒಂದಿಷ್ಟು ನೀವು ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಕಂಟಿನ್ಯೂ ಅಬೌಟ್ ದ್ಯಾಟ್. CH3 CH2 NH2 ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ನಾವೇನು ಕರಿತೀವಿ? ಅಲ್ಕೈಲ್ ಅಮೈನ್ ಅಂತ ಕರಿತೀವಿ. ದಿಸ್ ಇಸ್ ಇಥೈಲ್ ಅಮೈನ್, ಅಲ್ಕೈಲ್ ಅಮೈನ್, ಇಥೈಲ್ ಅಮೈನ್. IUPAC ಅಲ್ಲಿ alkane amine. So this is thane amine, thane amine. ಹೌದಾ? CH3 CH2 CH2 NH2 ಮೂರು ಕಾರ್ಬನ್ ಇದೆ. ದಿಸ್ ಇಸ್ N ಪ್ರೊಪೈಲ್ ಅಮೈನ್, ಕಾಮನ್ ನೇಮ್. ಪ್ರೊಪೇನ್ 1 ಅಮೈನ್, at one position there is NH2. this is propane 2 ಅಮೈನ್. ನೋಡಿ NH2 ಎಲ್ಲಿದೆ? ಇದು ಸೆಕೆಂಡ್ ಪೊಸಿಷನ್ ಇದೆ. ಈ ತರ ಬಂದ್ರೆ ಈಗ ಏನಾಗುತ್ತೆ ನೋಡಿ, ದಿಸ್ ಈಸ್ ಅವರ್ ಸೈಡ್ ಚೈನ್, ದಿಸ್ ಅವರ್ ಪೇರೆಂಟ್. ಜಾಸ್ತಿ ನಂಬರ್ ಆಫ್ ಕಾರ್ಬನ್ ಇರೋದು ಪೇರೆಂಟ್ ಚೈನು, ಕಡಿಮೆ ನಂಬರ್ ಆಫ್ ಕಾರ್ಬನ್ ಇರೋದು ಸೈಡ್ ಚೈನು. ಹೌದಾ? ದಿಸ್ ಇಸ್ ಅವರ್ ಸೈಡ್ ಚೈನ್, CH3 ಇಸ್ ಅವರ್ ಸೈಡ್ ಚೈನ್. ಸೊ ಇದನ್ನ ನಾವು ಹೆಂಗೆ ಕರಿಬೇಕು ಕಾಮನ್ ನೇಮಿಂಗ್ ಅಲ್ಲಿ? ದಿಸ್ ಈಸ್ ಇಥೈಲ್ ಗ್ರೂಪ್, ದಿಸ್ ಈಸ್ ಮಿಥೈಲ್ ಗ್ರೂಪ್. ಥೈಲ್ ಮಿಥೈಲ್ ಅಮೈನ್, ಥೈಲ್ ಮಿಥೈಲ್ ಅಮೈನ್ ಆಲ್ಫಾಬೆಟಿಕಲಿ ಹೇಳಬೇಕು. ಇಲ್ಲಿ ಏನಾಗುತ್ತೆ ನೋಡಿ, ಎನ್ ಮಿಥೈಲ್, ದಿಸ್ ಈಸ್ ಸೈಡ್ ಚೈನ್, ಎನ್ ಮಿಥೈಲ್ ಥೇನ್ ಅಮೈನ್. ಎನ್ ಅಲ್ಕೈಲ್ ಅಲ್ಕೇನ್ ಅಮೈನ್ ಅಂತಿದೆಯಾ? ಇದು ಎನ್ ಮಿಥೈಲ್ ಇಥೇನ್ ಅಮೈನ್. ಇದು ಮಿಥೈಲ್ ಗ್ರೂಪ್, ಇದು ಇಥೈಲ್ ಗ್ರೂಪ್, ಇದು ಪೇರೆಂಟ್ ಚೈನ್. ಇಲ್ಲಿದೆ ನೋಡಿ, ಆಲ್ ತ್ರೀ ಆರ್ ಸೇಮ್.
ಎರಡನ್ನ ಸೈಡ್ ಚೈನ್ ಅನ್ಕೊಳ್ಳಿ, ಒಂದನ್ನು ಪೇರೆಂಟ್ ಚೈನ್ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಈಗ ಇದು ಎನ್ ಕಮ ಎನ್ ಡೈಮಿಥೈಲ್, ಎನ್ ಎನ್ ಡೈಮಿಥೈಲ್ ಮಿಥೇನಮೈನ್, ಎನ್ ಎನ್ ಡೈಮಿಥೈಲ್ ಮಿಥೇನಮೈನ್. ಕಾಮನ್ ನೇಮಿಂಗಲ್ಲಿ ಟ್ರೈಮಿಥೈಲಮೈನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, C2H5 ಎರಡು ಗ್ರೂಪ್ ಇದೆ, ಇದು ಎರಡು ನೈಟ್ರೋಜನ್ ಮೇಲಿದೆ. ಎನ್ ಎನ್ ಡೈಇಥೈಲ್ ಬ್ಯೂಟೇನಮೈನ್, ಇದು ಎನ್ ಎನ್ ಡೈಇಥೈಲ್ ಬ್ಯೂಟೈಲಮೈನ್. ಕಾಮನ್ ನೇಮ್ ಎನ್ ಎನ್ ಡೈಇಥೈಲ್ ಬ್ಯೂಟೇನ್ 1 ಅಮೈನ್, IUPAC ನೇಮ್. ಸೊ ದಿಸ್ ಇಸ್ 1 2 3. ನೋಡಿ, ನಾವು ಡಬಲ್ ಬಾಂಡ್ಗಿಂತ ಜಾಸ್ತಿ ಪ್ರಿಫರೆನ್ಸನ್ನು ಈ ಫಂಕ್ಷನ್ ಗ್ರೂಪಿಗೆ ಕೊಡಬೇಕು. ಸೊ ದಿಸ್ ಈಸ್ ಪ್ರೋಪ್ 2 in 1 amine, prop 2 in 1 amine. Okay, this one ಇದನ್ನು ನಾವು ಹೆಕ್ಸಾಮಿಥಿಲಿನ್ ಡೈಅಮೈನ್ ಅಂತ ಕರಿತೀವಿ. ನೆನಪಿದೆ, ಇದು ಪಾಲಿಮರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಇದು ನಾವು ನೈಲಾನ್ 6,6ಗೆ. ಇಟ್ಸ್ ವೆರಿ ಗುಡ್, ದ ವೆರಿ ಸೇಮ್ ಕಂಪೌಂಡ್, ಹೆಕ್ಸೇನ್ 1,6 ಡೈಅಮೈನ್. ನೆಕ್ಸ್ಟ್ ಅರೈಲ್ ಅಮೈನ್ಸ್ ಅಲ್ಲಿ ಅನಿಲಿನ್. ಈ ಅನಿಲಿನ್ ಇಟ್ಸ್ ಅ ಕಾಮನ್ ನೇಮ್ ಆಕ್ಚುಲಿ ನಾವು, ಬಟ್ IUPAC ಹ್ಯಾಸ್ accepted ದಿಸ್ ನೇಮ್ ಆಸ್ IUPAC ನೇಮ್. ಅಫಿಷಿಯಲ್ ನೇಮ್ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದನ್ನು, ಕಾಮನ್ ನೇಮನ್ನು ಅನಿಲಿನ್ ಅಂತ ಕರಿಬೋದು ಅಥವಾ ಬೆಂಜಿನಮೈನ್ ಅಂತ ಕರಿಬೋದು, ನೋ ಪ್ರಾಬ್ಲಮ್. ದಿಸ್ ಈಸ್ ಆರ್ಥೋಟಾಲಿಡೀನ್. ಹೆಸರೇನು? ಆರ್ಥೋಟಾಲಿಡೀನ್. ಆರ್ಥೋಟಾಲಿಡೀನ್ ಅಂತಂದ್ರೆ 2 ಪೊಸಿಷನ್ಗೆ ಮಿಥೈಲ್ ಗ್ರೂಪ್ ಇದೆ. 2 ಮಿಥೈಲ್ ಅನಿಲಿನ್, 2 ಮಿಥೈಲ್ ಅನಿಲಿನ್. ದಿಸ್ ಈಸ್ 4 ಬ್ರೋಮೋ ಅನಿಲಿನ್, 4 ಬ್ರೋಮೋ ಅನಿಲಿನ್ ಆರ್ 4 ಬ್ರೋಮೋ ಬೆಂಜಿನಮೈನ್ ಯು ಕ್ಯಾನ್ ಕಾಲ್. ಇಲ್ಲಿ ನೋಡಿ, these 2 substrates are present on nitrogen. So NN dimethyl aniline. So ಇದು ಕಾಮನ್ ನೇಮು. IUPAC ಅಲ್ಲಿ ಏನಾಗುತ್ತೆ ನೋಡಿ, N, N dimethyl benzenamine. You cannot call it as aniline. So N, N dimethyl benzenamine. ಓಕೆ, ನೆಕ್ಸ್ಟ್ ನೋಡಿ, ಪ್ರಿಪರೇಷನ್. ಸಿಂಪಲ್ ಮೆಥಡ್ಸ್ ಇದೆ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಮೆಥಡ್ಗಳು ನೋಡ್ತಾ ಹೋಗೋಣ. ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್. ಇಫ್ ಯು ರೆಡ್ಯೂಸ್ ನೈಟ್ರೋ ಕಂಪೌಂಡ್, ನೋಡಿ ನೈಟ್ರೋ ಕಂಪೌಂಡ್ ರೆಡ್ಯೂಸ್ ಮಾಡಿದ್ರೆ NO2 ಗ್ರೂಪ್ ಈಸ್ ರೆಡ್ಯೂಸ್ ಟು NH2 ಗ್ರೂಪ್. ಯು ಟೇಕ್ ಅಲ್ಕೈಲ್ ಆರ್ ಅರೈಲ್ ನೈಟ್ರೋ ಕಂಪೌಂಡ್ಸ್, ದೇ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ಯಾವ್ದು ಯೂಸ್ ಮಾಡ್ಬೋದು? ಹೈಡ್ರೋಜನ್ ಇನ್ ಪೆಲಾಡಿಯಂ ಯೂಸ್ ಮಾಡ್ಬೋದು, ಟಿನ್ ಇನ್ HCl ಯೂಸ್ ಮಾಡ್ಬೋದು, ಐರನ್ ಇನ್ HCl ಯೂಸ್ ಮಾಡ್ಬೋದು. ಇವೆಲ್ಲ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಇವನ್ನೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, NO2 ಗ್ರೂಪ್ ಈಸ್ ಕನ್ವರ್ಟೆಡ್ ಇಂಟು NH2 ಗ್ರೂಪ್. ನೈಟ್ರೋ ಅಲ್ಕೇನ್ಸ್ ಇರೋದೆಲ್ಲ ಏನಾಗುತ್ತೆ, ಅಮೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ರಿಡಕ್ಷನ್ ಆಫ್ ನೈಟ್ರೈಲ್ಸ್. ಸೊ ವೆನೆವರ್ ನೈಟ್ರೈಲ್ಸ್ ಆರ್ ರಿಡ್ಯೂಸ್ಡ್, ನೈಟ್ರೈಲ್ ಅಂದರೆ ಸೈನೈಡ್, ನೈಟ್ರೈಲ್ಸ್ ಆರ್ ರಿಡ್ಯೂಸ್ಡ್ ಬೈ ಯೂಸಿಂಗ್ ಹೈಡ್ರೋಜನ್ ಇನ್ ನಿಕೆಲ್, ಸೋಡಿಯಂ ಅಮಲ್ಗಮ್ ಇನ್ ಇಥೈಲ್ ಆಲ್ಕೋಹಾಲ್. ಸೊ ಈ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ದಿಸ್ ನೈಟ್ರೈಲ್ಸ್ ಆರ್ ರಿಡ್ಯೂಸ್ ಟು ಕಂಪೌಂಡ್ಸ್ ಲೈಕ್ ದಿಸ್ RCH2 NH2 ಪ್ರೈಮರಿ ಅಮೈನ್ ಆಗುತ್ತೆ. ಸಪೋಸ್ ನಿಮ್ಮ ಹತ್ರ ಏನಾದರೂ ಐಸೋನೈಟ್ರೈಲ್ ಇದ್ದರೆ, ಇದು ಗೊತ್ತಿರಬೇಕು ನಿಮಗೆ, ರಿಯಾಕ್ಷನಲ್ಲಿ ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಇಫ್ ಯುವರ್ ಕಂಪೌಂಡ್ ಕಂಟೈನ್ಸ್ RNC, ಇಫ್ ಯು ರೆಡ್ಯೂಸ್ ದಿಸ್ ಕಂಪೌಂಡ್, ಈ ಕಂಪೌಂಡ್ ಏನಾದರೂ ರೆಡ್ಯೂಸ್ ಮಾಡಿದ್ರೆ ಬೈ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್, ಯು ವಿಲ್ ಗೆಟ್ RNHCH3. ಈ ಥರ ಕಂಪೌಂಡ್ ಬರುತ್ತೆ. ಯು ವಿಲ್ ಗೆಟ್ ಸೆಕೆಂಡರಿ ಅಮೈನ್. ಇಲ್ಲಿ ಪ್ರೈಮರಿ ಅಮೈನ್ ಬಂದಿದೆ. ಅರ್ಥ ಆಯ್ತಾ? ಓಕೆ, ಸೊ ನೈಟ್ರೈಲ್ಸ್ ರಿಡಕ್ಷನ್ ಗೊತ್ತಿರಬೇಕು. ರಿಡಕ್ಷನ್ ಆಫ್ ಅಮೈಡ್ಸ್. ಇಫ್ ಯು ರೆಡ್ಯೂಸ್ ಅಮೈಡ್ಸ್, ನೀವೇನಾದರೂ ಅಮೈಡ್ ಕಂಪೌಂಡ್ಗಳನ್ನ ರೆಡ್ಯೂಸ್ ಮಾಡಿದ್ರೆ, ಹೌದಾ, RC⁻O NH2 ಇದು ಅಮೈಡ್ ಕಂಪೌಂಡು. ಇದನ್ನೇನಾದರೂ ರೆಡ್ಯೂಸ್ ಮಾಡಿದ್ರೆ, ಸೊ ಇಲ್ಲಿ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ದಿಸ್ ಬಾಂಡ್ ಈಸ್ ಕನ್ವರ್ಟೆಡ್ ಇಂಟು CH2, RCH2 NH2, RCH2 NH2 ಫಾರ್ಮ್ ಆಗುತ್ತೆ. ಹೌದಾ? ಸೊ C⁻O ಇರೋದು ಏನಾಗುತ್ತೆ ಅಂದರೆ ನಿಮಗೆ CH2 ಆಗಿ ಕನ್ವರ್ಟ್ ಆಗುತ್ತೆ. ನೆನಪಿರಲಿ, ಇಲ್ಲಿ ನಾವು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೆಕ್ಸ್ಟ್ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ಓನ್ಲಿ ಪ್ರೈಮರಿ ಅಮೈನ್ಸ್. ವೆನೆವರ್ ಥ್ಯಾಲಿಮೈಡ್ ರಿಯಾಕ್ಟ್ ವಿತ್ KOH. ಥ್ಯಾಲಿಮೈಡ್ ಹೆಂಗೆ ಬಂದಿರುತ್ತೆ ಗೊತ್ತಾ, ಇದು ಥ್ಯಾಲಿಮೈಡ್. So whenever thalic acid react with ammonia and upon heating you will get thalimide. Thalic acid na ammonia ಜೊತೆ ಹೀಟ್ ಮಾಡಿದ್ರೆ ಥ್ಯಾಲಿಮೈಡ್ ಬರುತ್ತೆ. ಸೊ ಈ ಥ್ಯಾಲಿಮೈಡ್ಗೆ ನೀವು KOH ಹಾಕಿದರೆ, OH ಮೈನಸ್ ಇಸ್ ಅ ಬೇಸ್, ಇಟ್ ವಿಲ್ ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ಹೌದಾ? ಅವಾಗ ಏನಾಗುತ್ತೆ, ಇದು N ಮೈನಸ್ ಆಗುತ್ತೆ, ಇದು K ಪ್ಲಸ್ ಅಯಾನಿಕ್ ಕಂಪೌಂಡ್ ಫಾರ್ಮ್ ಆಗುತ್ತೆ.
the potassium salt of thalamide, and this compound reacts with alkyl halide. So ಇದು potassium ಏನು ಮಾಡುತ್ತೆ, ಪಾಸಿಟಿವ್ ನೆಗೆಟಿವ್, ಇದು ಪಾಸಿಟಿವ್ ಇದ್ರ ನೆಗೆಟಿವ್, ನೆಕ್ಸ್ಟ್ ಇದ್ರ ನೆಗೆಟಿವ್ ಇದ್ರ ಪಾಸಿಟಿವ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ವಿಲ್ ಗೆಟ್ ಎನ್ ಅಲ್ಕೈಲ್ ಥ್ಯಾಲಿಮೈಡ್, ಸೊ ಈ ಥ್ಯಾಲಿಮೈಡ್ ಏನಾಗುತ್ತೆ ಅಂತಂದ್ರೆ ಇಟ್ ಬಿಹೇವ್ ಆಸ್ ಅ ಸೋರ್ಸ್ ಆಫ್ ನೈಟ್ರೋಜನ್, ನೆನ್ಪಿಟ್ಕೊಳ್ಳಿ ಅದನ್ನ, ಹೌದಾ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಟು ದಿಸ್ ಎನ್ ಅಲ್ಕೈಲ್ ಥ್ಯಾಲಿಮೈಡ್ ಇಫ್ ಯು ಆ್ಯಡ್ NaOH, ನೀವು ಬೇಸನ್ ಹಾಕಿದ್ರೆ ಅಥವಾ ಯು ಕ್ಯಾನ್ ಯೂಸ್ ಅಕ್ವಸ್ KOH, ಹೌದಾ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ದ ಬಾಂಡ್ ಈಸ್ ಬ್ರೋಕನ್ ಲೈಕ್ ದಿಸ್, ಈ ತರ ಬಾಂಡ್ ಏನಾಗುತ್ತೆ, ಬ್ರೋಕ್ ಆಗುತ್ತೆ. ONA ಈ ಕಡೆ H, ಈ ಕಡೆ H, ಈ ಕಡೆ ONA ಫಾರ್ಮ್ ಆಗುತ್ತೆ. ಯು ವಿಲ್ ಗೆಟ್ potassium salt of phthalic acid and you will get primary amines. ನೆನ್ಪಿಟ್ಕೊಳ್ಳಿ. Hofmann's bromamide degradation. This is one of the best method to prepare amines. But ಇಲ್ಲಿ ಏನಾಗುತ್ತೆ ಗೊತ್ತಾ, ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿಸೆಂಟ್ ಆಫ್ ಸೀರೀಸ್. ಈ ಪ್ರಾಡಕ್ಟ್ ಅಲ್ಲಿ ದ ಪ್ರಾಡಕ್ಟ್ ಕಂಟೈನ್ಸ್ 1 ಕಾರ್ಬನ್ ಅಟಮ್ ಲೆಸ್ ದನ್ ದಿ ರಿಯಾಕ್ಟೆಂಟ್ ಲೆಸ್ ಕಾರ್ಬನ್ ಇರುತ್ತಲ್ಲ, ಅದಕ್ಕಿಂತ ಒಂದೇನಾಗುತ್ತೆ, ಕಡಿಮೆ ಆಗುತ್ತೆ. ಈ ರಿಯಾಕ್ಷನ್ ಏನು ಮಾಡ್ತೀವಿ ಗೊತ್ತಾ ನಾವು, ವೆನೆವರ್ ಅಮೈಡ್ಸ್, ಇಲ್ಲಿದು ಅಮೈಡ್, ರಿಯಾಕ್ಟೆಂಟ್ ಯಾವುದು, ಅಮೈಡ್ ರಿಯಾಕ್ಟ್ ವಿತ್ ಬ್ರೋಮೀನ್, ಇನ್ ದಿ ಪ್ರೆಸೆನ್ಸ್ ಆಫ್ sodium hydroxide. This entire group is removed off. ಈ ಲೇನ್ C ಡಬಲ್ ಬಾಂಡ್ ಗ್ರೂಪ್ ಇದೆಯಲ್ಲ, ಎಂಟೈರ್ ಗ್ರೂಪ್ ಏನಾಗುತ್ತೆ, ರಿಮೂವ್ ಆಗಿಬಿಡುತ್ತೆ. ವಿಲ್ ಗೆಟ್ RNH2, ಸಿಂಪ್ಲಿ RNH2 ಫಾರ್ಮ್ ಆಗುತ್ತೆ. ದಿಸ್ ಈಸ್ ರಿಮೂವ್ಡ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ಕಾರ್ಬೋನೇಟ್, Na2CO3, then NaBr2H2O. ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಕಂಟೈನ್ಸ್ 1 ಕಾರ್ಬನ್ ಅಟಮ್ ಲೆಸ್ ದೆನ್ ದಿ ರಿಯಾಕ್ಟೆಂಟ್. ಸೊ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿಸೆಂಟ್ ಆಫ್ ಸೀರೀಸ್. ಅದಕ್ಕೆ ನಾವು ಇದನ್ನ ಡಿಗ್ರೇಡೇಷನ್ ಅಂತ ಕರಿತೀವಿ, ಡಿಗ್ರೇಡ್ ಮಾಡಿದ್ವಿ ನಾವು ಸೀರೀಸ್ ಅನ್ನ. ಫಿಸಿಕಲ್ ಪ್ರಾಪರ್ಟೀಸ್, ಲೋವರ್ ಅಲಿಪೆಟಿಕ್ ಅಮೈನ್ಸ್ ಆರ್ ಗ್ಯಾಸಸ್ ವಿತ್ ಫಿಶಿ ಓಡರ್. ನೋಡಿ, ಲೋವರ್ ಅಲಿಪೆಟಿಕ್ ಅಮೈನ್ಸ್ ತಗೊಂಡ್ರೆ ಅವೆಲ್ಲ ಹೆಂಗಿರ್ತವೆ, ಗ್ಯಾಸ್ ಇರ್ತವೆ. ಅದ್ರ ಸ್ಮೆಲ್ ಹೆಂಗಿರುತ್ತೆ ಅಂದ್ರೆ ದೇ ಹ್ಯಾವ್ ಫಿಶಿ ಆರ್ಡರ್, ಫಿಶ್ ಲೈಕ್ ಸ್ಮೆಲ್ ಇರುತ್ತೆ, ಹೌದಾ. ಸೊ ಪ್ರೈಮರಿ ಅಮೈನ್ಸ್ ವಿತ್ 3 or more carbon atoms are liquid, still higher ones are solid. ಪ್ರೈಮರಿ ಅಮೈನು 3 ಕಾರ್ಬನ್ ತನಕ ಲಿಕ್ವಿಡ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೋದರೆ ಸಾಲಿಡ್ ಆಗಿರುತ್ತೆ. ಅನಿಲಿನ್ ಆ್ಯಂಡ್ ಅದರ್ ಅರೈಲ್ ಅಮೈನ್ಸ್ ಆರ್ ಯೂಸ್ವಲಿ ಕಲರ್ಲೆಸ್. ಅನಿಲಿನ್ ಆ್ಯಕ್ಚುಲಿ ಏನಿರುತ್ತೆ, ಕಲರ್ಲೆಸ್ ಇರುತ್ತೆ, ಬಟ್ ಗೆಟ್ ಕಲರ್ಡ್ ಆನ್ ಸ್ಟೋರೇಜ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ಆಕ್ಸಿಡೇಷನ್. ಇದು ರೆಡ್ ಕಲರ್ ಡೆವಲಪ್ ಮಾಡ್ಕೊಳುತ್ತೆ, ವಿಲ್ ಡೆವಲಪ್ಸ್ ರೆಡ್ಡಿಶ್ ಕಲರ್, ಹೌದಾ. ಅಟ್ಮಾಸ್ಫಿಯರಿಕ್ ಆಕ್ಸಿಡೇಷನ್ ಆದರೆ ಏನು ಬರುತ್ತೆ, ಅದಕ್ಕೆ ರೆಡ್ಡಿಶ್ ಕಲರ್ ಬರುತ್ತೆ. ಅದರ್ವೈಸ್ ಇಟ್ ಇಸ್ ಕಲರ್ಲೆಸ್ ಫ್ಯೂ ಫಾರ್ಮ್. Amines are soluble in organic solvent like alcohol, ether and benzene. ಈ ಎಲ್ಲ ಅಮೈನ್ಸು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಸೊಲ್ಯೂಬಲ್ ಆಗುತ್ತೆ, ಬಿಕಾಸ್ ಈ ಆರ್ಗ್ಯಾನಿಕ್ ಸಾಲ್ವೆಂಟ್ ಏನಿದು ನಾನ್ ಪೋಲಾರ್, ಇವು ಅಮೈನ್ಸು ನಾನ್ ಪೋಲಾರ್, ಬಟ್ ಪಾರ್ಷಿಯಲ್ ಪೊಲಾರಿಟಿ ಇರುತ್ತೆ ಇದರಲ್ಲಿ. ನೆಕ್ಸ್ಟ್, ಲೋವರ್ ಅಲಿಪೆಟಿಕ್ ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ನೋಡಿ, ಲೋವರ್ ಮೆಂಬರ್ಸ್ ವಾಟರ್ದಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂತಂದ್ರೆ ರೀಸನ್ ಏನಂತಂದ್ರೆ ದೇ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಯಾಕಂತಂದ್ರೆ here hydrogen is present on nitrogen. Water ಅಲ್ಲಿ ಈ ತರ ಇರುತ್ತೆ, hydrogen is present on oxygen, so this oxygen may attract this hydrogen, this nitrogen may attract this hydrogen. ಈ ತರ hydrogen bond ಆಗೋ ಪಾಸಿಬಿಲಿಟಿ ಇರುತ್ತೆ ಇಲ್ಲಿ. That's why they are soluble in water. Next, order of boiling point of isomeric amines is as follows. ನೋಡಿ, ಪ್ರೈಮರಿ ಅಮೈನ್ಸ್ ಜಾಸ್ತಿ ಇರುತ್ತೆ ಬಾಯ್ಲಿಂಗ್ ಪಾಯಿಂಟು, ದೆನ್ ಸೆಕೆಂಡರಿ, ದೆನ್ ಟರ್ಷರಿ. ರೀಸನ್ ಏನು ಗೊತ್ತಾ, ಸಿಂಪಲ್ ರೀಸನ್ ರೀ ಇದರದ್ದು ನೋಡಿ. ಸೊ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಪ್ರೈಮರಿ ಅಮೈನ್ ಏನು ಮಾಡುತ್ತೆ, ನಮಗೆ ಜಾಸ್ತಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ವಿಲ್ ಫಾರ್ಮ್ 3 hydrogen bond. Okay, secondary amine it contains only 2 hydrogen, so it can form only 2 hydrogen bond. And tertiary amine it do not contain any hydrogen, so it do not form any hydrogen bond. So intramolecular bonding ಇಲ್ಲಿ strong hydrogen bond ಇರೋ ಸಲುವಾಗಿ ಪ್ರೈಮರಿಲಿ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಇರುತ್ತೆ. So it will take more temperature or more heat to break all the bonds, so it has higher boiling point than secondary, than tertiary. think ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ ಇದನ್ನ. ಓಕೆ, ಮೂವ್ ಫಾರ್ ದಿ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ನೋಡೋಣ. ಸಿಂಪಲ್ ಇದೆ ಕೆಮಿಕಲ್ ರಿಯಾಕ್ಷನ್ಸ್. ಸಿ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ಸ್. ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್.
ಹೆಂಗೆ ಹೇಳ್ಬೋದಪ್ಪ ಬೇಸಿಕ್ ಅನ್ನ, ಹೌ ಟು ಪ್ರೂವ್ ಅಮೈನ್ಸ್ ಆರ್ ಬೇಸಿಕ್? ವೆನೆವರ್ ಅಮೈನ್ಸ್ ರಿಯಾಕ್ಟ್ ವಿತ್ halogen acids, then what they will form? They will form salt. The salt ಯಾವಾಗ ಫಾರ್ಮೇಷನ್ ಆಗುತ್ತೆ? ಆಸಿಡ್ ಅಂತ ಗೊತ್ತಾ ನಮ್ಗೆ? whenever acid react with the base, whenever acid react with base will get salt. So this reaction clearly tells that, it clearly identifies that our amines are basic in nature. Whenever aniline react with HCl, we will get anilinium chloride. So these are basic in nature. ಇವುಗಳು ಏನು ಕರಿಬೋದು ಗೊತ್ತಾ? ನಾವು ಲೆವಿಸ್ ಬೇಸ್ ಅಂತ ಕರಿಬಹುದು. ಲೆವಿಸ್ ಬೇಸ್. ವೈ? ಬಿಕಾಸ್ ಈಸ್ ಅಮೈನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದೇ ಕಂಟೈನ್ಸ್ ನೈಟ್ರೋಜನ್. ದಿಸ್ ನೈಟ್ರೋಜನ್ ಕಂಟೈನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಡೊನೇಟೆಡ್ ಟು ಅದರ್ ಗ್ರೂಪ್ಸ್. ಸೊ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಕ್ಸ್ ಅಮೈನ್ಸ್ ಲೆವಿಸ್ ಬೇಸ್. ಲೆವಿಸ್ ಬೇಸ್ ಅಂತ ಕರಿಬಹುದು ನಾವು. ಆಯ್ತಾ? ನೆಕ್ಸ್ಟ್, the order of basic strength in case of methyl substituted amines. methyl substituted amines ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಫ್ರೇಮ್ ಆಗೋದು. ಮಿಥೈಲ್ ಮತ್ತು ಇಥೈಲ್ ಮೇಲೆ ಜಾಸ್ತಿ ಬರೋದು. ಹೈಯರ್ ವೇರಿಯೇಷನ್ ಹೇಳ್ತೀನಿ. ಇದರಲ್ಲಿ ಹೈಯರ್ ವೇರಿಯೇಷನ್ ಏನಂತಂದ್ರೆ, ಸಿ ನಿಮ್ಮ ಗ್ರೂಪ್ಸ್ ಏನಿದೆಯಲ್ಲ, ಇದು ಇಫ್ ದ ಅಲ್ಕೈಲ್ ಗ್ರೂಪ್, ಇಲ್ಲಿ ಆರ್ ಗ್ರೂಪ್ ಅಂತ ಏನು ಯೂಸ್ ಮಾಡ್ತಿರಲ್ಲ ನೈಟ್ರೋಜನ್ ಜೊತೆಗೆ, ಇಫ್ ದಿಸ್ ಅಲ್ಕೈಲ್ ಗ್ರೂಪ್ ಇಸ್ ಮಿಥೈಲ್, alkyl group is methyl group, the order of basic strength ಹೆಂಗಿರುತ್ತೆ ಅಂತಂದ್ರೆ is 2 1 3 ಈ ತರ ಇರುತ್ತೆ. ಹೌದಾ? ಸಪೋಸ್ ಏನಾದ್ರು ಈ ಆರ್ ಗ್ರೂಪ್ ಮಿಥೈಲ್ ಗಿಂತ ದೊಡ್ಡ ಗ್ರೂಪ್ ಇದ್ರೆ, ಇಫ್ ಇಟ್ ಇಸ್ ಹೈಯರ್ ದ್ಯಾನ್ ಮಿಥೈಲ್ ಗ್ರೂಪ್, the order will be 2 3 1. ನೋಡಿ, ಆರ್ ಗ್ರೂಪ್ ಏನಾದ್ರು ಸ್ಮಾಲ್ ಗ್ರೂಪ್ ಇದ್ರೆ, ಸ್ಮಾಲ್ ಗ್ರೂಪ್ ಅಂದ್ರೆ ಯಾವುದು? ಓನ್ಲಿ ಮಿಥೈಲ್ ಗ್ರೂಪ್. ಆರ್ ಗ್ರೂಪ್ ಏನಾದ್ರು ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಮಿಥೈಲ್, ನೋಡಿ ಇದರಲ್ಲಿ ದೊಡ್ಡ ಗ್ರೂಪ್ ಯಾವುದು? ಇದು ಸ್ಮಾಲ್ ಗ್ರೂಪ್, ಇದು ಲಾರ್ಜ್ ಗ್ರೂಪ್. ಇದು ದೊಡ್ಡದು ಹೌದಲ್ವಾ? ಸೊ ದೊಡ್ಡ ಗ್ರೂಪ್ಗೆ ದೊಡ್ಡ ನಂಬರ್ ನೆನ್ಪಿಟ್ಕೊಳ್ಳಿ, ಸಣ್ಣ ಗ್ರೂಪ್ಗೆ ಸಣ್ಣ ನಂಬರ್. ಎರಡೇ ನಂಬರ್ ಇರೋದು ಯಾವುದು? 213 231. ಸೊ 213 ಮೀನ್ಸ್ ಸೆಕೆಂಡರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ದ್ಯಾನ್ ಟರ್ಷರಿ. ದಿಸ್ ಫಾರ್ ಮಿಥೈಲ್ ಅಮೈನ್ಸ್. ಹಿಯರ್ ಫಾರ್ ಇಥೈಲ್ ಅಮೈನ್ಸ್, ಸೆಕೆಂಡರಿ ಇಸ್ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ದ್ಯಾನ್ ಪ್ರೈಮರಿ. ಅರ್ಥ ಆಯ್ತಾ? ಸೊ ನಾವು ಇದ್ರದ್ದು ಸ್ಟ್ರೆಂತ್ ಅನ್ನು ನಾವು ಎರಡು ಫ್ಯಾಕ್ಟರ್ನ ಹೇಳ್ಬೋದು. ಬೇಸಿಕ್ ಸ್ಟ್ರೆಂತ್ ಅನ್ನ, ಒಂದು ಇಂಡಕ್ಟಿವ್ ಎಫೆಕ್ಟ್ ಪ್ಲಸ್ ಐ ಎಫೆಕ್ಟ್, ಹೌದಾ? ಸೆಕೆಂಡ್ ಒನ್ ಹೈಡ್ರೋಜನ್ ಬಾಂಡಿಂಗ್, ಹೈಡ್ರೇಷನ್ ಮೇಲೆ ಹೇಳ್ಬೋದು. ಹೈಡ್ರೇಷನ್ ಆರ್ ಹೈಡ್ರೋಜನ್ ಬಾಂಡಿಂಗ್. ಓಕೆ, ನೆಕ್ಸ್ಟ್ ನೋಡಿ ಅಸೈಲೇಷನ್. ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಅದು ಅಸೈಲೇಷನ್. when aliphatic and aromatic primary and secondary amines, ನೆನ್ಪಿಟ್ಕೊಳ್ಳಿ, aliphatic or aromatic primary and secondary amine react with acidic chloride or anhydride or ester by nucleophilic substitution reaction, gives amides as a product. This reaction is called as acylation. ಹೌದಾ? ಸೊ ಟರ್ಷರಿ ಇಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ತಗೊಂಡು ರಿಯಾಕ್ಷನ್ ಅನ್ನು ಒಂಚೂರು. ಓಕೆ, C2H5NH2 ಇದು ಪ್ರೈಮರಿ ಅಮೈನು. ಇದ್ರ ಜೊತೆ ಏನು ರಿಯಾಕ್ಟ್ ಮಾಡ್ತಾ ಇದ್ರಿ ನೀವು? ಯು ಆರ್ ರಿಯಾಕ್ಟಿಂಗ್ CH3 C ಡಬಲ್ ಬಾಂಡ್ Cl, ಅಸಿಡಿಕ್ ಕ್ಲೋರೈಡ್. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ನೈಟ್ರೋಜನ್ ಡೊನೇಟ್ ಟು ದಿಸ್ ಕಾರ್ಬೊನಿಲ್ ಕಾರ್ಬನ್. ಈ ಎಲೆಕ್ಟ್ರಾನ್ಸ್ ಈ ಕಡೆ ಬರುತ್ತೆ, ಸೊ ಇಟ್ ವಿಲ್ ಬಿ ನೆಗೆಟಿವ್ಲಿ ಚಾರ್ಜ್ಡ್. ಹೌದಾ? ಇಲ್ಲಿ ನೈಟ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನೈಟ್ರೋಜನ್ ಏನು ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ಟೇಕ್ ಒನ್ ಆಫ್ ದಿ ಹೈಡ್ರೋಜನ್ ತನ್ನ ಕಡೆ ತಗೊಂಡು ಈ ಬಾಂಡ್ ಅನ್ನ, ಈ ಪಾಸಿಟಿವ್ ಚಾರ್ಜ್ ಅನ್ನು ನ್ಯೂಟ್ರಲೈಸ್ ಮಾಡ್ಕೊಳ್ಳುತ್ತೆ. ಹಿಯರ್ this negative charge of oxygen makes, once again it will make double bond with carbon by removing this chlorine. Chlorine is a living group. ಏನಿದು? ಲಿವಿಂಗ್ ಗ್ರೂಪ್. ಏನು ಬರುತ್ತೆ ನೋಡಿ ಟೋಟಲ್ ನಮಗೆ? ನೈಟ್ರೋಜನ್ ಟು ಕಾರ್ಬನ್ ಬಾಂಡ್ ಆಗಿದೆಯಾ? ನೈಟ್ರೋಜನ್ ಟು ಕಾರ್ಬನ್ ಬಾಂಡ್, ಒನ್ ಹೈಡ್ರೋಜನ್ ರಿಮೂವ್ ಆಯಿತು, ಸಿ ಡಬಲ್ ಬಾಂಡ್ ಅಷ್ಟೇ. CONH ಬಾಂಡ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಅವರ್ ಅಮೈಡ್. ಹೌದಾ? ಇದು ಪ್ರೈಮರಿ, ಇದು ಸೆಕೆಂಡ್ರಿ. ಇನ್ ಕೇಸ್ ಆಫ್ ಸೆಕೆಂಡರಿ ಇಲ್ಲಿ ಯಾವ ಥರ ಆಗುತ್ತೆ ನೋಡಿ, ವಿಲ್ ಅಟ್ಯಾಕ್ ಆನ್ ದಿಸ್ ಬಾಂಡ್, ಈ ಕಡೆ ಶಿಫ್ಟ್ ಆಗುತ್ತೆ. ಹೌದಾ? ಇದು ನೆಗೆಟಿವ್ ಆಗುತ್ತೆ, ಇದು ವಾಪಸ್ ಬರುತ್ತೆ, ಕ್ಲೋರಿನ್ ಹೊರಗಡೆ ಹೋಗುತ್ತೆ, ವಿಲ್ ಗೆಟ್ ದಿಸ್ ಕಂಪೌಂಡ್ N substituted amide. Okay, next in case of unhydrated acid anhydrides, ಅಲ್ಲಿ ಏನಾಗುತ್ತೆ ಗೊತ್ತಾ? The very same thing happens. ಇಲ್ಲಿ ಕ್ಲೋರಿನ್ ಇದೆಯಲ್ಲ, ಈ ಕ್ಲೋರಿನ್ ಬದಲಿ ಏನಿದೆ ಅಂತಂದ್ರೆ ಈ ಗ್ರೂಪ್ ಇದೆ ಅಂತ ಅನ್ಕೋಣ. ಇನ್ಸ್ಟೆಡ್ ಆಫ್ ಕ್ಲೋರಿನ್ ವಿ ಹ್ಯಾವ್ ದಿಸ್ ಗ್ರೂಪ್. ಸೊ ಕ್ಲೋರಿನ್ ಯಾವ ತರ ರಿಮೂವ್ ಆಗುತ್ತಲ್ಲ, ಇದು ಗ್ರೂಪ್ ಅದೇ ತರ ರಿಮೂವ್ ಆಗುತ್ತೆ. ಇಲ್ಲಿ ಈ ತರ ಹೋಗುತ್ತೆ ಎಲೆಕ್ಟ್ರಾನ್ಸ್, ಆಮೇಲೆ ನೆಗೆಟಿವ್ ಆಗುತ್ತೆ, ಇದು ವಾಪಸ್ ಬಂದ್ರೆ ದಿಸ್ ಎಂಟೈರ್ ಗ್ರೂಪ್ ಇಸ್ ರಿಮೂವ್ಡ್.
I hope you may understand this one. Methylation. So amines also react with benzyl chloride. This reaction is known as benzylation. Actually, then now Scotton-Bowman reaction the ಕರಿತೀವಿ. An example of Scotton-Bowman reaction ನೆನಪಿರಲಿ. Scotton-Bowman reaction benzylation. ಹೌದಾ? ನಾವಿಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು ಇರುವಂಥ ಯಾವ್ದು ಬೇಕಾದ ಕಂಪೌಂಡ್ ತಗೋಬಹುದು. ನಾವಿಲ್ಲಿ ಆಲ್ಕೋಹಾಲ್ಸ್ ತಗೋಬಹುದು, ಇದನ್ನು ತಗೋಬಹುದು. ಅವಾಗ ಏನಾಗುತ್ತೆ ನಮಗೆ Scotton-Bowman ರಿಯಾಕ್ಷನ್ ಆಗುತ್ತೆ. ಸೊ ವೆರಿ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. ಇಲ್ಲಿ ಏನೈತೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಈ ಲೋನ್ ಪೇರ್ ಎಲೆಕ್ಟ್ರಾನ್ ಈ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಕ್ಸಿಜನ್ ಈ ತರ ಬರೀಬಹುದಾ, ಸಿ ಡಬಲ್ ಬಾಂಡ್ will go like this, it will become minus and it will come back and chlorine is removed off. You will get this compound. N-methyl benzamide is formed. This is called as Scotton-Bowman reaction. It's carbalamine reaction. This is one of the important reaction only. Carbalamine reaction. Carbalamine reaction. It is an identification reaction. Test for primary amines. Used as a test for primary amine. ನಾವು isocyanide test ಅಂತ ಕರಿತೀವಿ. You can call it as carbalamine reaction or isocyanide test. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಲಿಪೆಟಿಕ್ ಆರ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್, ಅಲಿಪೆಟಿಕ್ ಆರ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ react with chloroform CHCl3 in presence of base, and upon heating will get a compound with very bad smell, foul smelling compound. Foul smelling compound. That compound is identified as isocyanide, isonitrile. Idu isocyanide. So ಇದು identification ಹೆಂಗ್ ಮಾಡ್ಬೇಕಂತಂದ್ರೆ it has very foul smelling compound. Foul smell form ಆಗುತ್ತೆ. ಸೊ ಅದ್ರ ಮೇಲೆ ನಾವು ಏನು ಮಾಡ್ಬೋದು, ಗೆಸ್ ಮಾಡ್ಬೋದು ಇದನ್ನ. ಹೌದಾ? ನೆಕ್ಸ್ಟ್ ನೋಡಿ, ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ಇದು ಇಂಪಾರ್ಟೆಂಟ್. ಇದು ನೈಟ್ರಸ್ ಆಸಿಡ್ ಇಲ್ಲಿ ಎರಡು ಮಾತ್ರ ರಿಯಾಕ್ಷನ್ ಇಂಪಾರ್ಟೆಂಟ್. ಯಾವ ರಿಯಾಕ್ಷನ್ ಗೊತ್ತಾ? ಒಂದು ರಿಯಾಕ್ಷನ್ ಆಫ್ ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ ವಿತ್ ನೈಟ್ರಸ್ ಆಸಿಡ್ ಅಂಡ್ ರಿಯಾಕ್ಷನ್ ಆಫ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ವಿತ್ ನೈಟ್ರಸ್ ಆಸಿಡ್. ಸಿಂಪ್ಲಿ ಎಲ್ಲ ನಿಮ್ಗೆ ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಬೇಕಂದ್ರೆ ನೀವು ಇದನ್ನು ಓದ್ಬೋದು. ಇಲ್ಲ ಅಂತಂದ್ರೆ ಈ ರಿಯಾಕ್ಷನ್ ನೆನ್ಬಿಟ್ಟುಕೊಳ್ಳಿ. ಸಿಂಪಲ್ ಹೇಳ್ತೀನಿ. ಇದೇನಂತಂದ್ರೆ ವೆನ್ ಎವರ್ ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ಸ್ ರಿಯಾಕ್ಟ್ ವಿತ್ HNO2 ಅಟ್ ದಿಸ್ ಕಂಡೀಷನ್, HNO2 ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಇದನ್ನು ಯೂಸ್ ಮಾಡಬಹುದು. NaNO2 in HCl will get HNO2 only. You will get the compound as alcohol. ಏನು ಫಾರ್ಮ್ ಆಗುತ್ತೆ? ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಹೌದಾ? ಇದು ಇಂಟರ್ಮಿಡಿಯೇಟ್ ಅಲಿಪ್ಯಾಟಿಕ್ ಡೈಸೋನಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಹೈಲಿ ಅನ್ಸ್ಟೇಬಲ್. ತರ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಅನ್ಸ್ಟೇಬಲ್ ಇವು. ಹೌದಾ? ಸೊ ಅಪಾನ್ ಹೈಡ್ರೋಲೈಸಿಸ್ ದೇ ವಿಲ್ ರಿಲೀಸ್ ನೈಟ್ರೋಜನ್ ಗ್ಯಾಸ್ ಅಂಡ್ ಆಲ್ಕೋಹಾಲ್ ಈಸ್ ಫಾರ್ಮ್ಡ್. ಇಲ್ಲಿ ಏನಾಗುತ್ತೆ ಗೊತ್ತಾ? ಇದು ಈ ತರ ಫಾರ್ಮೇಶನ್ ಆಗುತ್ತೆ ನೋಡಿ. ಇಟ್ ಈಸ್ ಫಾರ್ಮ್ಡ್ ಆಸ್ HONO. This R group will take OH, nitrogen will take nitrogen, O will take hydrogen. ನೋಡಿ ಏನಾಯ್ತು ಇಲ್ಲಿ? ROH N2 plus H2O. ROH N2 plus H2. It is not H2O. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ H2O ಫಾರ್ಮ್ ಆಗುತ್ತೆ. ನಾವಿಲ್ಲಿ ಹೈಡ್ರೋಲೈಸಿಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಇಲ್ಲಿ get HCl plus H2O ಅಂತ ಬರೆದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿದ್ದನ್ನ. ನೆಕ್ಸ್ಟ್, aromatic primary amines. This is most important reaction which is used in all organic chemistry topics. ಮ್ಯಾಕ್ಸಿಮಮ್ ನಾವೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನೀವು ಎಷ್ಟು ಸ್ಟಾರ್ ಕೊಟ್ಟರು ಓಕೆನೆ, ಕಡಿಮೆನೇ ಅದು. ಆ್ಯಕ್ಚುಲಿ ಸ್ಟಾರ್ ಟು ದಿ ಪವರ್ ಇನ್ಫಿನಿಟ್ ಅಂತ ಬರ್ಕೊಂಡ್ರೆ ಓಕೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್, ಎಸ್ಪೆಷಲಿ ಅನಿಲಿನ್ ಅಥವಾ ನೀವು ಬೆಂಜಿನ್ ರಿಂಗ್ ಮೇಲೆ NH2 ಗ್ರೂಪ್ ಇದ್ದರೆ, ಯಾವ್ದು ಬೇಕಾದ ಕಂಪೌಂಡ್ ಇರಲದು ಬೆಂಜಿನ್ ರಿಂಗ್ ಇರಬೇಕು, ಅದ್ರ ಮೇಲೆ NH2 ಗ್ರೂಪ್ ಇರಬೇಕು. ದ್ಯಾಟ್ ಕಂಪೌಂಡ್ ರಿಯಾಕ್ಟ್ ವಿತ್ NaNO2 in HCl at 273 to 278 Kelvin temperature. It will form a compound as benzene disonium chloride. It's an intermediate. It's the most important intermediate. Further, the liberation of NaCl and H2O will get benzene disonium chloride. ನೋಡಿ, ಈ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ಗೆ ನಾವು ರಿಯೇಜೆಂಟ್ ಹಾಕ್ತಾ ಹೋದಂಗೆ ಬೇರೆ ಬೇರೆ ರಿಯೇಜೆಂಟ್ ಹಾಕಿದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ. ಐ ಹೋಪ್ ಯು ಮೇ ರಿಮೆಂಬರ್ that reaction, Sandmeyer's reaction, Gattermann reaction, Balz-Schiemann reaction. ಎಲ್ಲ ಇವೆ ಗೊತ್ತಾ? ಎಲ್ಲ ರಿಯಾಕ್ಷನ್ ಬರೋದು ಇಲ್ಲಿಂದಾನೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಡೈಅಜೋಟೈಸೇಷನ್ ರಿಯಾಕ್ಷನ್. ಏನಂತ ಕರಿತೀವಿ ನಾವು ಇದನ್ನ? ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ.
ನೆಕ್ಸ್ಟ್ ರಿಯಾಕ್ಷನ್ ವಿತ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ನೋಡಿ ಏನು ಕಂಪೌಂಡ್ ಇದೆಯಲ್ಲ ಇದು ಅರೈಲ್ ಸಲ್ಫೋನಿಲ್ ಕ್ಲೋರೈಡ್, ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರೀತಾರೆ ಇದನ್ನ. ಇದು ಹಿನ್ಸ್ಬರ್ಗ್ ರಿಯೇಜೆಂಟ್. ಸೊ ಈ ಹಿನ್ಸ್ಬರ್ಗ್ ರಿಯೇಜೆಂಟ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ರಿಯಾಕ್ಟ್ ಓನ್ಲಿ ವಿತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಂಪೌಂಡ್ಸ್. ಪ್ರೈಮರಿ ಮತ್ತು ಸೆಕೆಂಡರಿ ಅಮೈನ್ ಜೊತೆ ಮಾತ್ರ ರಿಯಾಕ್ಟ್ ಮಾಡುತ್ತೆ, ಟರ್ಷರಿ ಜೊತೆ ರಿಯಾಕ್ಟ್ ಮಾಡೋದಿಲ್ಲ. ಹೌದಾ? ಯಾಕೆ ಗೊತ್ತಾ? ಪ್ರೈಮರಿ ಅಮೈನಲ್ಲಿ ಏನಿರುತ್ತೆ, ಹೈಡ್ರೋಜನ್ ಇರುತ್ತೆ. ಹಿಯರ್ ದ ಹೈಡ್ರೋಜನ್ ಈಸ್ ರಿಮೂವ್ಡ್ ವಿತ್ ದಿಸ್ ಕ್ಲೋರಿನ್, HCl ರಿಮೂವ್ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ರಿಮೂವ್ HCl. ಏನು ಫಾರ್ಮ್ ಆಯಿತು? ವಿಲ್ ಗೆಟ್ ದಿಸ್ ಕಂಪೌಂಡ್ N-ethyl benzene sulfonamide. Benzene sulfonamide. But this nitrogen contains hydrogen. This is acidic. ಹಿಂಗಿರುತ್ತೆ, ಇದು ಅಸಿಡಿಕ್ ಹೈಡ್ರೋಜನ್ ಅಂತ ಕರಿತೀವಿ ನಾವು ಇದನ್ನು, ಅಸಿಡಿಕ್ ಹೈಡ್ರೋಜನ್. ಸೊ ಇದು ಅಸಿಡಿಕ್ ಇದೆ ಅಂತಂದರೆ ನೀವು ಇದು ಬೇಸಲ್ಲಿ ಹಾಕಿದ್ರೆ ಏನಾಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಸೊ whenever amine react with benzene sulfonyl chloride, you will get a compound. If this compound is soluble in alkali, it is primary amine. ಇದು ಒಂದು ಅಮೈನ್ ತಗೊಂಡು ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಬೇಕು, ಒಂದು ಕಂಪೌಂಡ್ ಬರುತ್ತೆ. ಆ ಕಂಪೌಂಡ್ ಏನಾದರೂ ಈ NaOH ಅಲ್ಲಿ ಸಾಲ್ಯುಬಲ್ ಆದರೆ ಅಥವಾ ಬೇಸಲ್ಲಿ ಸಾಲ್ಯುಬಲ್ ಆದರೆ ಅದು ಪ್ರೈಮರಿ ಅಮೈನ್. ಇನ್ ಕೇಸ್ ಇಲ್ಲಿ ನೋಡಿ ದಿಸ್ ಇಸ್ ಸೆಕೆಂಡರಿ ಅಮೈನ್. ಹೌದಾ? ಸೊ ಸೇಮ್ ರಿಯಾಕ್ಷನ್ ಮಾಡಿದ್ದೀವಿ. ಇಲ್ಲಿ ಏನು ಬರುತ್ತೆ ನಮಗೆ, ಇಲ್ಲಿ ನೈಟ್ರೋಜನ್ ಮೇಲೆ ಎರಡು ಸಬ್ಸ್ಟಿಟ್ಯೂಯೆಂಟ್ ಇದೆ, ಮೀನ್ಸ್ ಇಟ್ ಇಸ್ ಸೆಕೆಂಡರಿ. NN ಡೈಮಿಥೈಲ್ ಬೆಂಜಿನ್ ಸಲ್ಫೋನಮೈಡ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಅಲ್ಕಲಿ. ಯಾಕೆ ಹೇಳಿ ನೋಡೋಣ? It is insoluble in alkali because it do not contain acidic hydrogen. ಇದರ ಮೇಲೆ ಅಸಿಡಿಕ್ ಹೈಡ್ರೋಜನ್ ಇಲ್ಲ. Insoluble in alkali due to the absence of acidic hydrogen. ನೋಡಿ ನಿಮ್ಮ ಅಮೈನು ಕೊಂಡಿರೋಂಥ ಅಮೈನು ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಒಂದು ಕಂಪೌಂಡ್ ಬರುತ್ತೆ. ಇಫ್ ದ್ಯಾಟ್ ಕಂಪೌಂಡ್ ಈಸ್ ಇನ್ಸಾಲ್ಯುಬಲ್ ಇನ್ ಅಲ್ಕಲಿ, ದಟ್ ಮೀನ್ಸ್ ಇಟ್ ಇಸ್ ಎ ಸೆಕೆಂಡರಿ ಅಮೈನ್. ಅದ್ರ ಮೀನಿಂಗ್ ಏನು? ಇದು ಸೆಕೆಂಡರಿ ಅಮೈನ್. And ironically, tertiary amines do not react with benzene sulfonyl chloride. Why? ಯಾಕೆ ರಿಯಾಕ್ಟ್ ಮಾಡೋದಿಲ್ಲ ಹೇಳಿ? ಟರ್ಷರಿ ಅಮೈನ್ಸ್ ಡು ನಾಟ್ ಕಂಟೈನ್ ಹೈಡ್ರೋಜನ್. ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಬೇಕಾದ್ರೆ ಏನು ಇರಬೇಕು ನಮಗೆ? ಹೈಡ್ರೋಜನ್ ಇರಬೇಕಾ? ನೋಡಿ ಈ ಹೈಡ್ರೋಜನ್ ಕ್ಲೋರಿನ್ ರಿಮೂವ್ ಆಗುತ್ತೆ. ಸೊ ಅಮೈನ್ಸಲ್ಲಿ ಹೈಡ್ರೋಜನ್ ಇರಬೇಕು, ಅದು ಬೆಂಜಿನ್ ಸಲ್ಫೋನಿಲ್ ಕ್ಲೋರಿನ್ ಜೊತೆ ರಿಮೂವ್ ಆಗಬೇಕು. ಹೈಡ್ರೋಜನ್ ಇಲ್ಲ, ಸೊ ನೋ ರಿಯಾಕ್ಷನ್. Nowadays ಏನು ಮಾಡ್ತಿದ್ದಾರೆ ಗೊತ್ತಾ? ದಿಸ್ ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್ ಇಸ್ ರಿಪ್ಲೇಸ್ಡ್ ಬೈ ದಿಸ್ ಕಂಪೌಂಡ್. ನೋಡಿ ಪ್ಯಾರಾಟಾಲಿನ್ ಸಲ್ಫೋನಿಲ್ ಕ್ಲೋರೈಡ್ ಅದು ಯೂಸ್ ಮಾಡ್ತಾ ಇದ್ದೀವಿ ನಾವೀಗ. ಪ್ಯಾರಾಟಾಲಿನ್ ಸಲ್ಫೋನಿಲ್ ಕ್ಲೋರೈಡ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. CH3 S ಡಬಲ್ ಬಾಂಡ್ O Cl. ಸೊ ಬೆಂಜಿನ್ ಬದಲಿ ನಾವು ಟಾಲಿನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ರೋಮಿನೇಷನ್ ರಿಯಾಕ್ಷನ್. ಬ್ರೋಮಿನೇಷನ್ ರಿಯಾಕ್ಷನ್ ಯಾವ ಥರ ಆಗುತ್ತೆ ಅಂತಂದರೆ, ಸಿ whenever aniline react with bromine water, you will get 2,4,6 tribromoaniline. ಅದು ಎಕ್ಸ್ಟೆನ್ಸಿವ್ ಬ್ರೋಮಿನೇಷನ್ ಆಗುತ್ತೆ. you will undergo extensive bromation ಆಗುತ್ತೆ. 2,4,6 tribromoaniline ಫಾರ್ಮ್ ಆಗುತ್ತೆ. ಹೌ ಟು ಗೆಟ್ ಓನ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಬ್ರೋಮೋಅನಿಲಿನ್. ಸಿ ದಿಸ್ NH2 is electron donating group. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದು, So it will form ಆರ್ಥೋ ಆ್ಯಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ಸ್. ಸೊ ಆರ್ಥೋ ಮತ್ತು ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ ಬರಬೇಕಾದ್ರೆ ನಾವು ಈ ಥರ ಮಾಡ್ಬೇಕು ನೋಡಿ. ಏನು ಮಾಡ್ಬೇಕಂತಂದರೆ ವಿ ಶುಡ್ ಡಿಕ್ರೀಸ್ ದಿ ರಿಯಾಕ್ಟಿವಿಟಿ ಆಫ್ ಅನಿಲಿನ್ ರಿಯಾಕ್ಟಿವಿಟಿ ಡಿಕ್ರೀಸ್ ಮಾಡಿದ್ರೆ ಯಾವಾಗ ಏನು ಬರುತ್ತೆ ನಮಗೆ? ವಿ ವಿಲ್ ಗೆಟ್ ಓನ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಹೆಂಗೆ ಮಾಡ್ತೀವಿ ಅಂತಂದರೆ ಇದನ್ನು, ಸೊ ಇಟ್ ಕ್ಯಾನ್ ಬಿ ಡನ್ ಬೈ ಪ್ರೊಟೆಕ್ಟಿಂಗ್ ದಿ NH2 ಗ್ರೂಪ್. ನಮಗೆ 2,4,6 ಟ್ರೈಬ್ರೋಮೋ ಕಂಪೌಂಡ್ ಯಾಕೆ ಬರುತ್ತೆ? ಅಂಡ್ಲಿನ ಹತ್ರ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಇದು ಜಾಸ್ತಿ ಎಲೆಕ್ಟ್ರಾನ್ ಕೊಡುತ್ತೆ, ಎಲ್ಲ ಪೊಸಿಷನ್ಗಳನ್ನ ಎಲೆಕ್ಟ್ರಾನ್ ರಿಚ್ ಮಾಡುತ್ತೆ. ಮೀನ್ಸ್ ಎರಡು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ನ ಎಲೆಕ್ಟ್ರಾನ್ ರಿಚ್ ಮಾಡುತ್ತೆ. ಹೌದಾ? ಅದಕ್ಕೆ ನೀವು ಎಲೆಕ್ಟ್ರಾನ್ ಕಡಿಮೆ ಬಂದರೆ, ಇಫ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ NH2 ಗ್ರೂಪ್ಸ್ ಆರ್ ಗಿವನ್ ಟು ದಿ ಬೆಂಜಿನ್ ರಿಂಗ್ ಆರ್ ರಿಡ್ಯೂಸ್ಡ್, ಸಪೋಸ್ ರಿಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ? ವಿಲ್ ಗೆಟ್ ಓನ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್. ಬಟ್ ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಈ ನೈಟ್ರೋಜನ್ ಕಡೆಯಿಂದ ಎಲೆಕ್ಟ್ರಾನ್ನ ನಾವು ತಗೋಬೇಕು. ಹೆಂಗೆ ತಗೋಬೇಕಂತಂದರೆ ದಿಸ್ ಕ್ಯಾನ್ ಬಿ ಡನ್ ಬೈ ಫಾರ್ಮಿಂಗ್ ಅಸಿಟನ್ಲೈಡ್. ಹೌದಾ? ಸೊ ನಾವು ಇದನ್ನು ಪ್ರೊಟೆಕ್ಟಿಂಗ್ ಗ್ರೂಪ್ ರಿಯಾಕ್ಷನ್ ಅಂತ ಕರಿತೀವಿ. ವೆನೆವರ್ NH2 ಗ್ರೂಪ್ ರಿಯಾಕ್ಟ್ ವಿತ್ ಅಸ್ಟಿಕ್ ಅನ್ಹೈಡ್ರೈಡ್, ಏನು ಫಾರ್ಮ್ ಆಗುತ್ತೆ ನಮಗೆ? ವಿಲ್ ಗೆಟ್ ಅಸಿಟೈಲೇಷನ್ ರಿಯಾಕ್ಷನ್ ಆಗುತ್ತೆ. ವಿಲ್ ಗೆಟ್ NH
ಸಿ ಡಬಲ್ ಬಾಂಡು CH3 ಹೌದಾ. ಆಕ್ಚುಲಿ ಇಲ್ಲಿ ಯಾವ ಥರ ಇರ್ತಂದ್ರೆ CH3 ಸಿ ಡಬಲ್ ಬಾಂಡ್ O ಸಿ ಡಬಲ್ ಬಾಂಡ್ CH3 ಈ ಥರ ಕಂಪೌಂಡ್ ಇರುತ್ತೆ ಹೌದಾ. ಸೊ ದಿಸ್ ನೈಟ್ರೋಜನ್ ವಿಲ್ ಅಟ್ಯಾಕ್ ಆನ್ ದಿಸ್ ಕಾರ್ಬನ್, O ಮೈನಸ್ ಆಗುತ್ತೆ, ವಾಪಸ್ ಬಂದ ತಕ್ಷಣ ಇದನ್ನು ರಿಲೀಸ್ ಮಾಡುತ್ತೆ, ದೆನ್ ವಿಲ್ ಗೆಟ್ CH3 ಸಿ ಡಬಲ್ ಬಾಂಡ್ NH2 ಈ ಥರ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅಸಿಟನಿಲೈಡ್ ಅಂತ ಕರಿತೀವಿ ಹೌದಾ. ಈ ಕಂಪೌಂಡ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಡಿಕ್ರೀಸ್ ದಿ ರಿಯಾಕ್ಟಿವಿಟಿ ಆಫ್ NH2 ಗ್ರೂಪ್. ನೋಡಿ, ಈ ನೈಟ್ರೋಜನ್ ಮೇಲಿಂದ ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗಬೇಕು, ಬೆಂಜಿನ್ ರಿಂಗ್ ಹೋಗಬೇಕಾ. ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟೇಕನ್ ಬೈ ದಿಸ್ ಕಾರ್ಬೊನಿಲ್ ಗ್ರೂಪ್. ಸೊ ದ ಅಮೌಂಟ್ ಆಫ್ electron density which was given to the benzene ring is reduced ಹೌದಾ. ಸೊ ಏನಾಗುತ್ತೆ ನೋಡಿ, ನಮಗೆ we will get the compound like this. ಈ ಥರ ಕಂಪೌಂಡ್ ಫಾರ್ಮ್ ಆಗುತ್ತೆ. ಯಾವ ಥರ, ಸೇಸ್ NHCO CH3 at para position bromination occurs. ಇಲ್ಲಿ ಆರ್ಥೋ ಪೊಸಿಷನ್ಗೆ ಆಗೋದಿಲ್ಲ, ಯಾಕೆ ಗೊತ್ತಾ, ದಿಸ್ ಈಸ್ ಅ ಲಾರ್ಜ್ ಗ್ರೂಪ್ ಹೆಂಗಿರುತ್ತೆ, ಲಾರ್ಜ್ ಇರುತ್ತೆ, ವಿಲ್ ಬ್ಲಾಕ್ ದಿ ಆರ್ಥೋ ಪೊಸಿಷನ್ಸ್. ಸೊ ವಿಲ್ ಗೆಟ್ ಓನ್ಲಿ ಪ್ಯಾರಾ ಕಂಪೌಂಡ್. ನೆಕ್ಸ್ಟ್ ಇದನ್ನು ಹೈಡ್ರೋಲೈಸಿಸ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಕಂಪೌಂಡ್ ಲೈಕ್ ದಿಸ್. ವಿಚ್ ಕಂಪೌಂಡ್ ಇಟ್ ಈಸ್ NH2Br. ಗೊತ್ತಾಯ್ತಾ ಇದು, ಆಯ್ತಾ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ಸೊ whenever if you react nitrating mixture with aniline, ನೋಡಿ ಅನಿಲಿನ್ಗೆ ನೀವು ನೈಟ್ರೇಟಿಂಗ್ ಮಿಕ್ಸರ್ ಹಾಕಿದ್ರೆ ಎಕ್ಸ್ಪೆಕ್ಟೇಷನ್ ಏನಪ್ಪ ನಮ್ಮದು, aniline is ortho and para directing, so we must get this ortho and para product, but accidentally we got 47% of meta product. ಮೆಟಾ ನೈಟ್ರೋ ಅನಿಲಿನ್ ಫಾರ್ಮ್ ಆಯಿತು. ಯಾಕೆ ಫಾರ್ಮ್ ಆಯಿತು ಮೆಟಾ ನೈಟ್ರೋ ಅನಿಲಿನ್, ಯಾಕೆ ಗೊತ್ತಾ, ಮೆಟಾ ನೈಟ್ರೋ ಅನಿಲಿನ್ ಯಾಕೆ ಫಾರ್ಮ್ ಆಗುತ್ತೆ ಅಂತಂದರೆ ಹ್ಯಾಸ್ ಗುಡ್ ರೀಸನ್. ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿರೋದೇನೀಗ, ಓನ್ಲಿ ನಮಗೆ ಆರ್ಥೋ ಮತ್ತು ಪ್ಯಾರಾ ಪ್ರಾಡಕ್ಟ್ ಮಾತ್ರ ಬರಬೇಕಂತ ಅನ್ಕೊಂಡಿದ್ದು ನಾವು ಹೌದಾ. ಇನ್ಸ್ಟೆಡ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ವಿ ಗಾಟ್ ದಿಸ್ ಮೆಟಾ ಪ್ರಾಡಕ್ಟ್ಸ್ ಆಲ್ಸೋ ಇನ್ ಹೈಯರ್ ಅಮೌಂಟ್. ಇದು ಆರ್ಥೋ ಇರೋದು ಓನ್ಲಿ 2% ಫಾರ್ಮ್ ಆಗುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, whenever aniline is a base, no, whenever aniline react with HNO3 presence of H2SO4, ಇವೆರಡು ಆಸಿಡ್ ಅಲ್ವಾ, ಆಸಿಡ್ ಏನು ಕೆಲಸ ಮಾಡುತ್ತೆ, H+ ರಿಲೀಸ್ ಮಾಡುತ್ತೆ. ಸೊ ದಿಸ್ ನೈಟ್ರೋಜನ್ ವಿಲ್ ಡೊನೇಟ್ ಎಲೆಕ್ಟ್ರಾನ್ ಟು ದಿಸ್ H+, ಏನು ಫಾರ್ಮ್ ಆಗುತ್ತೆ, ವಿಲ್ ಗೆಟ್ ಅನಿಲೀನಿಯಂ ಅಯಾನ್, ಏನು ಫಾರ್ಮ್ ಆಗುತ್ತೆ, NH3+ ಅನಿಲೀನಿಯಂ ಅಯಾನ್. This anilinium ion will withdraw electron from the benzene ring, so it is electron withdrawing group. So being electron withdrawing group, it will send the coming electrophile to meta position. So due to the formation of this anilinium ion, we will get meta product. Isn't ಬಹಳ ಸರ್ತಿ ಕೇಳ್ತಾರೆ, ಇದನ್ನ ನೆನ್ಪಿಟ್ಟುಕೊಳ್ಳಿ. This is due to the formation of anilinium ion. ಸಪೋಸ್ ನಮ್ಗೆ ಏನಾದರೂ ಈಗ ಪ್ಯಾರಾ ಪ್ರಾಡಕ್ಟ್ ಮಾತ್ರ ಬೇಕಪ್ಪ, ಪ್ಯಾರಾ ನೈಟ್ರೋನ್ಲಿನ್ ಮಾತ್ರ ಬೇಕು, ಅವಾಗ ಏನು ಮಾಡಬೇಕು, ಒನ್ಸ್ ಅಗೇನ್ ದ ವೆರಿ ಸೇಮ್ ಪ್ರೊಸೀಜರ್. ಮತ್ತೇನು ಮಾಡಬೇಕು, ಈ NH2ನ ಏನು ಮಾಡಬೇಕು, ಡಿಆಕ್ಟಿವೇಟ್ ಮಾಡಬೇಕು. ಹೆಂಗೆ ಡಿಆಕ್ಟಿವೇಟ್ ಮಾಡ್ತೀವಿ ಅಂದರೆ ನಾವು ಬೈ ಯೂಸಿಂಗ್ ದಿಸ್ ಕಂಪೌಂಡ್. ಓಕೆ, ವಿಲ್ ಗೆಟ್ ಅಸಿಟನ್ಲೈಡ್. ಏನು ಫಾರ್ಮ್ ಆಗುತ್ತೆ, ಅಸಿಟನ್ಲೈಡ್ ಫಾರ್ಮ್ ಆಗುತ್ತೆ. ಅಸಿಟನ್ಲೈಡ್ ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಅಂಡ್ ಇಫ್ ಯು ಆ್ಯಡ್ ದಿಸ್ ನೈಟ್ರೇಟಿಂಗ್ ಮಿಕ್ಸರ್ ವಿಲ್ ಗೆಟ್ ಪ್ಯಾರಾ ನೈಟ್ರೋ ಕಂಪೌಂಡ್. ಅಪಾನ್ ಹೈಡ್ರೋಲೈಸಿಸ್ ಯು ವಿಲ್ ಗೆಟ್ ಪ್ಯಾರಾ ನೈಟ್ರೋ ಅನಿಲಿನ್. ಇದು ಪ್ಯಾರಾ ನೈಟ್ರೋ ಅಸಿಟನ್ಲೈಡ್, ಇದು ಪ್ಯಾರಾ ನೈಟ್ರೋ ಅನಿಲಿನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಸಲ್ಫೋನೇಷನ್, ನೋಡಿ ಇದು ಇಂಪಾರ್ಟೆಂಟ್ ರಿಯಾಕ್ಷನ್. ವೆನೆವರ್ ಅನಿಲಿನ್ ರಿಯಾಕ್ಟ್ ವಿತ್ ಸಲ್ಫೂರಿಕ್ ಆಸಿಡ್ ಆರ್ ವಿ ಕ್ಯಾನ್ ಯೂಸ್ ಓಲಿಯಂ ಆಲ್ಸೋ. ನಾವು ಓಲಿಯಂ ಯೂಸ್ ಮಾಡ್ಬೋದು. H2S2O7 ವಿಲ್ ಗೆಟ್ ದ ಕಂಪೌಂಡ್ ಲೈಕ್ ದಿಸ್. ಅನಿಲೀನಿಯಂ ಹೈಡ್ರೋಜನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ವಿಲ್ ಗೆಟ್ ಅನಿಲೀನಿಯಂ ಹೈಡ್ರೋಜನ್ ಸಲ್ಫೇಟ್. ದಿಸ್ ಕಂಪೌಂಡ್ ಅಪಾನ್ ಹೀಟಿಂಗ್, ಇದನ್ನ ಏನಾದರೂ ಹೀಟ್ ಮಾಡಿದ್ರೆ ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಆಗುತ್ತೆ. ಇಲ್ಲಿ ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್. ಸೊ SO3H group will come to this position. This is called as sulfa anilic acid. This nitrogen contains lone pair of electron. It is base to acidic. Acid ಏನು ಮಾಡುತ್ತೆ, it will lose this hydrogen. This nitrogen will take this hydrogen. Will get NH3+ and SO3-. The very same ion contains two charges, dipolar ion. This is called as Jutter ion. ಏನಿದು Jutter ion. ನೆನಪಿರಲಿ, sulfa anilic acid will form Jutter ion.
Okay. Next, aniline does not undergo Friedel-Crafts reaction. Nenpirli dear friends, aniline do not undergo Friedel-Crafts alkylation and acylation. ಯಾಕೆ ಆಗೋದಿಲ್ಲ ಅಂತಂದ್ರೆ ಹಿಯರ್ the reason, there is a good reason. Due to the formation due to the salt formation with aluminum chloride, the Lewis acid, ಇಲ್ಲಿ ಏನಾಗುತ್ತೆ ಅಂತಂದ್ರೆ I'll explain here. See, this is our aniline. Aniline is a Lewis base. ಹೌದಾ, ಇದು Lewis base. ನಾವಿಲ್ಲಿ Friedel-Crafts ಅಲ್ಲಿ ಏನು ಮಾಡ್ತೀವಿ ನಾವು, ವಿ ಯೂಸ್ ಅನ್ಹೈಡ್ರಸ್ AlCl3. ನೆನಪಿದೆ ಇದು ಅನ್ಹೈಡ್ರಸ್ AlCl3. AlCl3 is electron deficient compound. Valence ಅಲ್ಲಿ only 6 electron ಇರುತ್ತೆ. It will accept electron from aniline. You will get salt formed with this one, NH2 plus AlCl3. ಹೌದಾ, ಸೊ ಈ ಸಾಲ್ಟ್ ಫಾರ್ಮೇಷನ್ ಆಗೋ ಸಲುವಾಗಿ ಏನಾಗುತ್ತೆ ಅಂತಂದ್ರೆ ದಿಸ್ ಸಾಲ್ಟ್ ವಿಲ್ ನಾಟ್ ಡಿಕಾಂಪೋಸ್ ಫರ್ದರ್. ಇದು ಡಿಕಾಂಪೋಸ್ ಆಗೋದಿಲ್ಲ. ಹೌದಾ, ಏನು ಕೆಟ್ಲಿಸ್ಟ್ AlCl3 ಇರ್ತಲ್ಲ, ಇದು ಏನು ಮಾಡುತ್ತೆ, ಅಂಡ್ಲಿನ್ ಜೊತೆ ಒಂದು ಸಾಲ್ಟ್ ಫಾರ್ಮೇಷನ್ ಮಾಡಿಬಿಡುತ್ತೆ. ಡ್ಯೂ ಟು ದಿ ಫಾರ್ಮೇಷನ್ ಆಫ್ ದಿಸ್ ಸಾಲ್ಟ್, ದ ನೈಟ್ರೋಜನ್ ವಿಲ್ ಅಕ್ವೈರ್ ಪಾಸಿಟಿವ್ ಚಾರ್ಜ್ ಅಂಡ್ ಇಟ್ ವಿಲ್ ನಾಟ್ catalyze ಫಾರ್ ದಿ ಫರ್ದರ್ ರಿಯಾಕ್ಷನ್. ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿ ಚೇಂಜ್ ಆಗಿಬಿಡುತ್ತೆ. ಸೊ ಇಟ್ ವಿಲ್ ಡಿಆಕ್ಟಿವೇಟ್ ದಿ ಬೆಂಜಿನ್ ರಿಂಗ್ ಫಾರ್ ದಿ ಫರ್ದರ್ ರಿಯಾಕ್ಷನ್. ಸೊ ಬೆಂಜಿನ್ ರಿಂಗ್ ಡಿಆಕ್ಟಿವೇಟ್ ಆಯಿತು ಅಂತಂದ್ರೆ ದೇರ್ ವಿಲ್ ಬಿ ನೋ ಫರ್ದರ್ ರಿಯಾಕ್ಷನ್. So due to this, you will not get that Friedel-Crafts alkylation and acylation reaction. ಆಯ್ತಾ ಇದು ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ ಇದನ್ನು ನಾನು. ಓಕೆ, ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆಲ್ಲ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೂ ಕಮೆಂಟ್ ಮಾಡಿ. ಹೌದಾ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.